ಇಡೀ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಸಾವಿರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ, ಕಿಡ್ನಾಪ್ ಮಾಡಿ, ಅಲ್ಲಿ ಸಮಾಧಿ ಮಾಡಿದ್ದಾರೆ, ಅಲ್ಲಿ ಉಗಿದಿದ್ದಾರೆ, ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇದು ನೇರವಾಗಿ ಧರ್ಮಸ್ಥಳದ ಹೆಗ್ಡೆಯವರ ಮೇಲೆ ಆರೋಪ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು. ಅದು ವರ್ಷಗಟ್ಟಲೆ ಅದರ ಚರ್ಚೆನೂ ಆಯ್ತು. ವಾದ ಪ್ರತಿವಾದ, ಸತ್ಯ ಅಸತ್ಯ ಇದೆಲ್ಲವೂ ಆಯ್ತು. ಸೊ ಈಗ ಆ ಬುರುಡೆ ಚಿನ್ನಯ್ಯ ಅಂತನ್ನುವಂಥ ಮಾಸ್ಕ್ ಚಿನ್ನಯ್ಯ ಅನ್ನುವಂಥದ್ದು ಒಂದು SITಗೆ ಅರ್ಜಿ ಹಾಕಿದ್ದಾರೆ. ಇದನ್ನ ಕೂಡಲೇ ಇತ್ಯರ್ಥ ಮಾಡಿ ಅಂತ, ಎಂಡ್ ಮಾಡಿ ಅಂತ. ಅದರೊಳಗಡೆ ಅವನು ಬಹಳ ಸ್ಪಷ್ಟವಾಗಿ ಕೆಲವೊಂದು ಜನರ ಹೆಸರುಗಳನ್ನ ಹೇಳಿದ್ದಾನೆ ಮತ್ತು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ ಅನ್ನೋದು ಕೂಡ ಉಲ್ಲೇಖವನ್ನ ಮಾಡಿದ್ದಾನೆ. ಇದರಲ್ಲಿ ಬೇರೆ ಬೇರೆಯವರ ಹೆಸರುಗಳ ಜೊತೆಗೆ ಈ ಪ್ರಕಾಶ್ ರಾಜ್ ರೈ ಆಕ್ಟರ್, ಬಹುಭಾಷಾ ಚಿತ್ರ ನಟ, ಅತ್ಯಂತ ಸುಪ್ರಸಿದ್ಧ ನಟ. ಸೊ ನಟನೆಯಲ್ಲಿ A1 ಅವರ ಬಹಳ ಒಳ್ಳೆಯ ನಟ ಇದ್ದಾರೆ ಅನ್ನುವಂಥದ್ದು ನಾನು ಆ ನಟನೆಗೆ ಅಭಿನಂದನೆ ಕೊಡ್ತೀನಿ. ಆದ್ರೆ ಆ ನಟನೆ ವಾಸ್ತವಿಕ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ಮೂಗು ತೋರಿಸಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡುವಂತಹ ವ್ಯವಸ್ಥಿತ ಸಂಚು ಷಡ್ಯಂತ್ರ ಈ ಧರ್ಮಸ್ಥಳದ ಈ ಕುಕೃತ್ಯದಲ್ಲಿ ಪ್ರಕಾಶ್ ರಾಜ್ ರೈ ಅವರು ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಆ ಬುರುಡೆ ಚಿನ್ನಯ್ಯ ಅವರು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ನಾನು ಹೇಳೋದು, ನೀವೊಬ್ಬ ಬಹಳ ದೊಡ್ಡ ನಟ, ಇಷ್ಟು ಕೆಳಮಟ್ಟಕ್ಕೆ, ಇಷ್ಟು ಕೀಳುಮಟ್ಟಕ್ಕೆ, ಇಷ್ಟು ಧಾರ್ಮಿಕ ಒಂದು ನಂಬಿಕೆ ಹಾಳು ಮಾಡುವಂತಹ ಪ್ರವೃತ್ತಿಗೆ ಬಿದ್ದಿದ್ದು ಯಾಕೆ? ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ, ನೀವು ನಾಸ್ತಿಕವಾದಿಗಳಿರ್ಬೋದು, ಆದ್ರೆ ನೀವು ಹಿಂದೂ ವಿರೋಧಿ, ಧಾರ್ಮಿಕ ವಿರೋಧಿ, ದೇವರ ವಿರೋಧಿಯ ನಂಬಿಕೆಗಳನ್ನು ಹಾಳು ಮಾಡುವಂಥದ್ದು ನಿಮಗೆ ಯಾರು ಹಾಕಿಕೊಟ್ರು? ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೀವು ಹಿಂದೂ ವಿರೋಧಿ, ಧರ್ಮದ ವಿರೋಧಿ, ದೇವರ ವಿರೋಧಿ ಅಂತನ್ನುವಂಥದ್ದು ಈ ಧರ್ಮಸ್ಥಳದ ದೊಡ್ಡ ಷಡ್ಯಂತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಗಿದೆ. ನಾನು ಹೇಳೋದು, ಇವತ್ತು SIT 23ರಿಂದ ತನಿಖೆ ಮಾಡ್ತಾ ಇರುವಂತ SIT ಏನ್ ಮಾಡ್ತಾ ಇದೆ? ಒಂದು ಧರ್ಮಸ್ಥಳ ಅನ್ನುವಂತ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಲಕ್ಷಾಂತರ ಜನರಿಗೆ ಅನ್ನ, ಲಕ್ಷಾಂತರ ಜನರಿಗೆ ಶಿಕ್ಷಣ, ಲಕ್ಷಾಂತರ ದೇವಸ್ಥಾನಗಳ ಪುನರುಜ್ಜೀವನ ಮಾಡ್ತಾ ಇರುವಂತಹ, ಈಗ ಅನೇಕ ಸಾಮಾಜಿಕ ಕೆಲಸ ಮಾಡ್ತಾ ಇರುವಂತಹ ಧರ್ಮಸ್ಥಳ, ಸರ್ಕಾರವು ಮಾಡಲಾರದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂತಹ ಧರ್ಮಸ್ಥಳವನ್ನ ಕೆಡಿಸುವಂತ ಕೆಲಸ ಈ ಏನ್ ದೊಡ್ಡ ಸಂಚುಕಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಇಮ್ಮಿಡಿಯೇಟ್ ಬಂಧನ ಮಾಡಿ, ಎನ್ಕ್ವೈರಿ ಮಾಡಿ ಅವ್ರನ್ನ ಈ ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಎಲ್ಲಿವರೆಗೆ ಹೋಗಿದ್ರು ಅಂತನ್ನುವಂಥದ್ದು ಸುಜಾತಾ ಭಟ್ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿಬಿಟ್ರು ಇವರು ಪ್ರಕಾಶ್ ರೈ ಅವರು. ಸುಜಾತಾ ಭಟ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿ ಆ ಇಲ್ಲದ ಮಗಳನ್ನ ಅನನ್ಯ ಭಟ್, ಈ ಸುಜಾತಾ ಭಟ್ಟ ಮಗಳು ಅನನ್ಯ ಭಟ್ಟನ್ನು ಕೂಡ ಸೃಷ್ಟಿ ಮಾಡಿದ್ರು. ಮಗಳೇ ಇಲ್ಲ, ಅವಳು ಉಜಿರೆ ಕಾಲೇಜಿನಲ್ಲಿ ಓದ್ತಾ ಇದ್ಲು. ಉಜಿರೆ ಕಾಲೇಜಿನಿಂದ ಕಿಡ್ನಾಪ್ ಆದ್ಲು, ಸತ್ತು ಹೋದ್ಲು. ಆಮೇಲೆ ಗೊತ್ತಿಲ್ಲ, ನನಗೆ ಫೋನ್ ಮಾಡಿದ್ರು
ಕೇರಳದಿಂದ ದುಡ್ಡು 200 ಕೋಟಿಯ ಈ ಡೀಲಿಂಗು, 200 ಕೋಟಿಯ ವ್ಯವಹಾರ ಅಂದ್ರೆ ಇದೆಲ್ಲ ಮಾಡಕ್ಕೆ 200 ಕೋಟಿ 200 crore. ಒಂದು ನಂಬಿಕೆ ಧರ್ಮಸ್ಥಳವನ್ನ ಕೆಡಿಸಕ್ಕೆ ಎಂಥ ನೀಚ ಕೆಲಸ ಮಾಡಿದ್ದಾರೆ. ಅವನಿಗೆ 50 ಲಕ್ಷ ರೂಪಾಯಿ ಆಸೆ ತೋರಿಸಿದ್ದಾರೆ. ಸೊ ಇದು ಭಯಂಕರ ಭಯಾನಕವಾದಂತದ್ದು. ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಇವರು ಕೂಡ ಸಾಮೀಲಿದ್ದಾರೆ, ಬುದ್ಧಿಜೀವಿಗಳು ಇವರು ಕೂಡ ಸಾಮೀಲಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಇದರ ಎಲ್ಲವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಈ ನಮ್ಮ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಈ ಪ್ರಕಾಶ್ ರೈನ ಸುಟ್ಟು ಹಾಕಿ ನಾವು ಪ್ರತಿಭಟನೆಯನ್ನು ಮಾಡುವಂತಹದ್ದು ಕೂಡ ನಿರ್ಧಾರವನ್ನು ಮಾಡಿಲ್ಲ. ಯಾವ ಚಿತ್ರರಂಗದಲ್ಲಿ ನಾಲ್ಕೈದು ಕಡೆ ಕೆಲಸ ಮಾಡ್ತಾರೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಬಹುಭಾಷಾ ನಟ ಇರೋದು. ಹೌದು, ನಾನು ಟೋಟಲ್ ಇದು ಯಾವ ಬಹುಭಾಷೆ ಇರಲಿ ಬೇಕಾದಿರ್ಲಿ ಟೋಟಲ್ ಬಹಿಷ್ಕಾರ ಹಾಕಬೇಕು. ನಾನು ಚಿತ್ರರಂಗ ಮಂಡಳಿಯವರಿಗೆ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಇವನ್ ಚೆನ್ನೈನಲ್ಲೂ ಕೂಡ ನಮ್ಮ ಸಂಘಟನೆ ಇದೆ, ಅಲ್ಲೂ ಕೂಡ ನಾವು ಕಂಪ್ಲೇಂಟ್ ಮಾಡ್ತೀವಿ. ಈ ರೀತಿಯ ಒಂದು ಎಷ್ಟು ಅನಾಹುತ, ಧರ್ಮಸ್ಥಳಕ್ಕೆ ಎಷ್ಟು ಇಫೆಕ್ಟ್ ಆಯ್ತು. ರಾಡಿ ಸಿಡಿಸ್ಬಿಟ್ರು, ತೊಳ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ. ನಾವು ಶುದ್ಧ ಇದೀವಿ ಅಂತ ಹೇಳಿ ಎಷ್ಟು ಜನರಿಗೆ ಹೇಳಬೇಕು, ಎಷ್ಟು ರೀತಿ ಮಾಡೋದು. ಇದು ಬರೇ ಇಲ್ಲಷ್ಟೇ ಅಲ್ಲ, ಇತ್ತೀಚೆಗೆ ಬೇರೆ ಬೇರೆ ರೀತಿಯ ನಮ್ಮ ಹಿಂದೂ ದೇವರುಗಳನ್ನ, ಹಿಂದೂ ಗ್ರಂಥಗಳನ್ನ, ಹಿಂದೂ ನಂಬಿಕೆಗಳನ್ನ ಹಾಳು ಮಾಡುವಂತ ಬಹಳ ದೊಡ್ಡ ಷಡ್ಯಂತ್ರ ಇವತ್ತು ಜಗತ್ತಿನಾದ್ಯಂತ ಈ ಕಮ್ಯುನಿಸ್ಟರು, ಬುದ್ಧಿಜೀವಿಗಳು, ನಾಸ್ತಿಕವಾದಿಗಳು, ಕಾಂಗ್ರೆಸ್ನವರು, ಮುಸ್ಲಿಮರು, ಕ್ರಿಶ್ಚಿಯನ್ರು ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಶನಿವಾರ ತಪ್ಪಿಸಿದ್ದು ಸುಮ್ಮನೆ ಅಲ್ಲ. ಶನಿವಾರ ಅನ್ನುವಂಥದ್ದು ಏನೋ ಒಂದು ದಾರ ತಗ್ಸಿದ್ದಲ್ಲ, ಅದು ನಿಮ್ಮ ನಂಬಿಕೆಗೆ ಮೇಲೆ ಘಾಸಿ ಮಾಡುವಂಥದ್ದು ಉದ್ದೇಶ ಇದೆ. ಸೊ ಇದು ಈ ಷಡ್ಯಂತ್ರ ಹೊರಬರಬೇಕು, ಈ ಷಡ್ಯಂತ್ರ ಸಂಚುಕೋರರನ್ನ ಒದ್ದು ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ಅವರು ಸಂಚುಕೋರನೇ ಅವರೆಲ್ಲರೂ ಟೋಟಲ್ ಒಂದು 8-10 ಜನ ಇದ್ದಾರೆ, ಮಹಿಳೆಯರು ಇಲ್ಲ. ಸಂಘಟನೆ ವೇಷದಲ್ಲಿದ್ರು, ಹಿಂದೂ ಸಂಘಟನೆ ಅಂತ ಹೇಳ್ಕೊತಾ ಇದ್ದಾರೆ. ನಿಮ್ ದೃಷ್ಟಿಯಲ್ಲಿ ಇರ್ಲಿಲ್ಲ. ನಾನು ಕೂಡ ಹೋಗಿ ಈಗಲೂ ಹೇಳ್ತಾ ಇದ್ದೀನಿ, ಸೌಜನ್ಯ ಕೊಲೆ ರೇಪ್ ಸಂಬಂಧಪಟ್ಟ ಹಾಗೆ ನಾನು ಸೌಜನ್ಯ ಪರವಾಗಿದ್ದೀನಿ, ಸೌಜನ್ಯಗಾದಂತ ಅನ್ಯಾಯದ ಪರವಾಗಿದ್ದೀನಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಸಂಬಂಧಪಟ್ಟ ಹಾಗೆ ಏನಿದೆ ಅದು ಹೊರಗೆ ಬರಬೇಕು. ಐಒ ಪೊಲೀಸ್ ಆಫೀಸರ್ಗಳು ತಪ್ಪಿತಸ್ಥರು ಅನ್ನುವಂಥದ್ದು